ಆಲ್ರೈಟ್, ನಿಮಗೆ ಯಾವುದಾದ್ರೂ ಸ್ಪೆಸಿಫಿಕ್ ಸೀರಿಯಲ್ ಯಾವುದಾದ್ರಿದ್ರೆ ಅದರ ಹೆಸರು ಹೇಳಬೇಕು. ಮೈ ಫೇವ್ರೆಟ್ ಟಿ ವಿ ಶೋ ಇಸ್ ಪುಟ್ಗೌರಿ ಅಥವಾ ಬಿಗ್ ಬಾಸ್ ಅಥವಾ ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಡೂ ಯು ಲೈಕ್ ಶಾಪಿಂಗ್? Yes, I enjoy shopping. Do you like shopping? Yes, I enjoy shopping. Do you like shopping? Yes, I enjoy shopping. Okay, next 50th one. How often do you go to the gym? How often do you go to the gym? I go to the gym 3 times a week. Okay. How often do you go to the gym? I go to the gym 3 times a week. ಓಕೆ, ಸೊ ಇಲ್ಲಿ ಆಫನ್ ಅಂದರೆ ಎಷ್ಟು ಬಾರಿ ಅಂತ ಅರ್ಥ. ಆಫನ್, ಹೌ ಆಫನ್ ಡೂ ಯು ಗೋ ಟು ದ ಜಿಮ್? ಆಫನ್ ಬಳಸಿದ್ರೆ ನಾವು ಬಾರಿ, ಸರದಿ, ಸಾರಿ, ಎಷ್ಟು ಸಾರಿ, ಎಷ್ಟು ಬಾರಿ, ಎಷ್ಟು ಸಲ, ಆಗಾಗ ಅಂತ. ಓಕೆ, ನೆಕ್ಸ್ಟ್ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ. ನಾನು ಮುಂದೆ 2-3 ಜನದ ಹೆಸರು. ಶ್ರವ್ಯ ಹೇಳ್ದ ನಾನು. ಶ್ರಾವ್ಯನಾ ಇಲ್ಲಾಂದರೆ ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಬೇಬಿ ಅವಾಗ ಹೇಳಿದೆ ನಾನು. ಬೇಬಿ, ಕವಿತಾ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಒಬ್ಬರು ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಯಾರು? ದಿವ್ಯಾನಾ? ಓಕೆ, ಕವಿತಾ ಯಾರಾದರೂ ಒಬ್ರು. ಈಗ ದಿವ್ಯಾನ, ಕವಿತಾ ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ. ಐದರ್ ಕವಿತಾ ಆರ್ ದಿವ್ಯಾ. 50 ಕ್ವೆಶನ್ಸ್ ಆಯಿತು. ವಿಲ್ ಮೂವ್ ಆನ್ ವಿತ್ 51st ಕ್ವೆಶನ್. ವಾಟ್ಸ್ ಯುವರ್ ಫೇವ್ರೆಟ್ ಡೆಸರ್ಟ್? ಓಕೆ, ಹೂಸ್ ದಟ್, ಕವಿತಾ ಆರ್ ದಿವ್ಯಾ? ಕವಿತಾ. ಓಕೆ, ಸೊ ಕವಿತಾ ಅಂತಲ್ಲ, ಎಲ್ರಿಗೂ ಕೇಳ್ತಾ ಇದ್ದೀನಿ. ವಾಟ್ ಈಸ್ ಯುವರ್ ಫೇವ್ರೆಟ್ ಡೆಸರ್ಟ್? My favorite dessert is ice cream. ಓಕೆ, ಡೆಸರ್ಟ್ ಅಂದರೆ ಐ ಹೋಪ್ ಎವ್ರಿಬಡಿ ನೋಸ್. ಡೆಸರ್ಟ್ ಅಂದರೆ ಊಟ ಆದಮೇಲೆ ಸಾಮಾನ್ಯವಾಗಿ ನಾವೇನಾದರೂ ತಿಂಡಿ ಅಂತ ತಿಂದರೆ, ತಿಂಡಿ ಅಲ್ಲ, ಊಟ ಆದಮೇಲೆ ಸ್ವೀಟ್. ಇಟ್ ಕ್ಯಾನ್ ಬಿ ಐಸ್ ಕ್ರೀಮ್, ಇಟ್ ಕ್ಯಾನ್ ಬಿ ಕೇಕ್, ಇಟ್ ಕ್ಯಾನ್ ಬಿ ಫ್ರೂಟ್ ಸ್ಯಾಲಡ್, ಇಟ್ ಕ್ಯಾನ್ ಬಿ ಕರ್ಡ್, lassi, anything after the meal, but it has to be a sweet. ಅದಕ್ಕೆ ನಾವು ಡೆಸರ್ಟ್ ಅಂತ ಹೇಳೋದು. ಓಕೆ, ವಾಟ್ಸ್ ಯುವರ್ ಫೇವ್ರೆಟ್ ಡೆಸರ್ಟ್? My favorite. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. Okay. Do you like the beach? Yes, I love the beach. Do you like the beach? Yes, I love the beach. ನೋಡಿ, ಇನ್ನೊಂದು ಇಲ್ಲಿ ಲೈಕ್ ಇದ್ರೆ ಯು ಕ್ಯಾನ್ ಸೇ ಲವ್. ಲೈಕ್ ಇದ್ರೆ ಲವ್ ಅಂತ ಹೇಳ್ಬೋದು. ಅದು ಲೈಕ್ ಇದೆಯಲ್ಲ, ಲೈಕೇ ಹೇಳಬೇಕಾ? ನೋ, ಇಟ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಯು ಲೈಕ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಓಕೆ, ಸೊ ನಿಮಗೆ ತುಂಬ ಇಷ್ಟ ಇದೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸೇ, ಅಲ್ಲ, ಯು ಕ್ಯಾನ್ ಸೇ, ಹ್ಯಾವ್ ಟು ಅಲ್ಲ, ಯು ಕ್ಯಾನ್ ಸೇ ಲವ್. ನಿಮಗೆ ತುಂಬ ಇಷ್ಟ ಇದೆ ಅಂತ ಹೇಳಿದ್ರೆ, ಈ ಉದಾಹರಣೆಗೆ ಕುಕಿಂಗ್ ಅಂದರೆ ನನಗೆ ತುಂಬ ಇಷ್ಟ, ದೆನ್ ಯು ಕ್ಯಾನ್ ಸೇ ಐ ಲವ್ ಕುಕಿಂಗ್ ವೆರಿ ಮಚ್. ಅಥವಾ ಸ್ವಲ್ಪ ಇಷ್ಟ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ಎಸ್ ಐ ಲೈಕ್ ಕಾಫಿ, ಐ ಡೋಂಟ್ ಲೈಕ್ ಇಟ್ ವೆರಿ ಮಚ್, ಬಟ್ ಯಾ ಐ ಲೈಕ್. ಓಕೆ, ಲೈಕ್ ಮತ್ತು ಲವ್ಗೆ ಇರೋದು ಡಿಫ್ರೆನ್ಸ್ ಇದೇನೆ. ನೌ ಓಕೆ, ವಾಟ್ಸ್ ಯುವರ್ ಫೇವ್ರೆಟ್ ಫ್ರೂಟ್? My favorite fruit is mango. What's your favorite fruit? My favorite fruit is mango. What's your favorite fruit? My favorite fruit is mango. Do you wear glasses? Yes, I wear glasses. Do you wear glasses? Yes, I wear glasses. ನೀವು ಗ್ಲಾಸ್ ಹಾಕೋತೀರಾ? Yes. ಕನ್ನಡಕ? ಓಕೆ, ಕನ್ನಡಕ ಹಾಕೊಳ್ಳೋರು ಮಾತ್ರ ಅದನ್ನು ಹೇಳಿ. ಸೊ ವಾಟ್ಸ್ ಯುವರ್ ಫೇವ್ರೆಟ್ ಹಾಲಿಡೇ? My favorite holiday is Dasara. What's your favorite holiday? My favorite holiday is Dasara holiday. What's your favorite holiday? My favorite holiday is Dasara. Okay. Now, do you like animals? Yes, I love animals. Do you like animals? Yes, I love animals. Do you like animals? Yes, I love animals. What time do you go to bed? I go to bed at 10:30 p.m. Oh, good. What time do you go to bed? I go to bed at 10:30. What time do you go to bed? I go to bed at 10:30 p.m. 58. ನೆಕ್ಸ್ಟ್ ಯಾರು? ದಿವ್ಯಾ, ಮೈಕ್ ಆನ್ ಮಾಡ್ಕೊಳ್ಳಿ. ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಂಡು ರೆಡಿ ಆಗಿರಿ, ಇಲ್ಲಾಂದರೆ ಹಾಂ. ನೆಕ್ಸ್ಟು 60ಗೆ ಈಗ ಯಾರು ಹೇಳ್ತಿದ್ದು? ಕವಿತಾ ಅಲ್ಲ? ಓಕೆ, ಡೂ ಯು ಹ್ಯಾವ್ ಎ ಬೆಸ್ಟ್ ಫ್ರೆಂಡ್? ಕವಿತಾ, ಡೂ ಯು ಹ್ಯಾವ್ ಎ ಬೆಸ್ಟ್ ಫ್ರೆಂಡ್ ಆರ್ ಎನಿಬಡಿ? ಡೂ ಯು ಹ್ಯಾವ್ ಎ ಬೆಸ್ಟ್ ಫ್ರೆಂಡ್? Yes, I have a best friend. ವಾಟ್ಸ್ ದೇರ್ ನೇಮ್? ಕ್ಯಾನ್ ಯು ನೇಮ್ ದಟ್ ಪರ್ಸನ್? Madhuri. Okay, do you have a best friend? Who's that? Yes, I have a best friend. And what's your favorite vegetable? My favorite vegetable is brinjal. Brinjal? Brinjal ತುಂಬ ಜನ ಲೈಕ್ ಮಾಡಲ್ಲ. How come that you like brinjal? Sir, in Andhra we like very much, sir.
You're from Andhra? Are you from Andhra? Okay. Yeah, I like brinjal. Brinjal actually brinjalಗೆ ಎಗ್ ಪ್ಲಾಂಟ್ ಅಂತಾರೆ ಮತ್ತು ಆಬಜಿನ್ ಅಂತ ಇನ್ನೊಂದು ಏನು ಹೆಸರು ಬ್ರಿಂಜಲ್. ಎಸ್, ಬ್ರಿಂಜಲ್ ಅಂದರೆ ಬದನೆಕಾಯಿ, ರೈಟ್. ಐ ಲೈಕ್ ಬ್ರಿಂಜಲ್ ವೆರಿ ಮಚ್. ಬಟ್ ತುಂಬ ಜನ ಲೈಕ್ ಮಾಡಲ್ಲ ಅದನ್ನು. ನಂಜು ದೇ ಸೇ ದ್ಯಾಟ್ ಇಟ್ಸ್ ಟಾಕ್ಸಿಕ್ ಮತ್ತು ಅದು ಏನೇನೋ ಇದು ಮಾಡಿ. ಬಟ್ ಐ ಈಟ್ ಬ್ರಿಂಜಾಲ್. ನಾಟ್ ಆಲ್ವೇಸ್, ನಾಟ್ ಕ್ವೈಟ್ ಆಫನ್, ಬಟ್ ಸಮ್ಟೈಮ್ಸ್. ಎನಿವೆ, ಬ್ರಾಕ್ಲಿ ಅಂದರೆ ಹೂಕೋಸು, ಗ್ರೀನ್ ಕಲರ್ ಹೂಕೋಸು. ಓಕೆ, ಯಾ. ನೆಕ್ಸ್ಟ್ ಯಾರು? ಕವಿತಾ ಆದಮೇಲೆ ದಿವ್ಯಾನಾ? ಓಕೆ, ದಿವ್ಯಾ. Okay, so I'm asking this question to everybody. Do you like ice cream? Everybody, do you like ice cream? Yes, I love ice cream. Do you like ice cream? Yes, I love ice cream. Okay. So what's your favorite car? What is your favorite car? ಸುಮ್ಮನೆ ಹೇಳಿ. My favorite car is Scorpio. What's your favorite car? My favorite car is Scorpio. Okay. Do you like swimming? No, I don't like swimming. Do you like swimming? No, I don't like swimming. No ಅಂತ ಹೇಳಿ ಅಲ್ಲಿ ಗ್ಯಾಪ್ ಕೊಡಬೇಡಿ. No, I don't like swimming. No, I don't like swimming. ವೆರಿ ಗುಡ್. ಅಲ್ಲಿ ಗ್ಯಾಪ್ ಎಲ್ಲೂ ಕೊಡಬೇಡಿ, ಯಾವುದೇ ವರ್ಡ್ ಮಧ್ಯೆ ಗ್ಯಾಪ್ ಕೊಡಬೇಡಿ. ಬಿಕಾಸ್ ಯು ಆರ್ ಪ್ರಾಕ್ಟೀಸಿಂಗ್. ನೀವು ಇನ್ನೊಬ್ಬರ ಹತ್ರ ಲೈವ್ ಆಗಿ ಮಾತಾಡಬೇಕಾದ್ರೆ ಅಲ್ಲಿ ನಿಲ್ಲಿಸಿ ಗ್ಯಾಪ್ ಕೊಟ್ಟು ನೋ ಐ ಡೋಂಟ್ ಲೈಕ್ ಸ್ವಿಮ್ಮಿಂಗ್. ಸೊ ಆ ಥರ ನೀವು ನಿಲ್ಲಿಸಿ ಅದನ್ನೆಲ್ಲ ಚೇಂಜಸ್ ಮಾಡಿ ನ್ಯಾಚುರಲ್ ಆಗಿ ಮಾತಾಡ್ಬೋದು. ಬಟ್ ವೆನ್ ಯು ಆರ್ ಪ್ರಾಕ್ಟೀಸಿಂಗ್ ಸಮಥಿಂಗ್ ಅಲ್ಲಿ ಗ್ಯಾಪ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿ ನಮ್ಮದು ಫ್ಲೂಯೆನ್ಸಿ ಬ್ರೇಕ್ ಆಗುತ್ತೆ. ವಾಟ್ಸ್ ಯುವರ್ ಫೇವ್ರೆಟ್ ಫ್ಲವರ್? My favorite flower is lotus. ವಾಟ್ಸ್ ಯುವರ್ ಫೇವ್ರೆಟ್ ಫ್ಲವರ್? My favorite flower is lotus. ಆಲ್ರೈಟ್. Do you like to dance? Yes, I love dance. Do you like to dance? Yes, I love dancing. Do you like to dance? Yes, I love dancing. What time do you have lunch? I have lunch at 1:30 p.m. What time do you have lunch? I have lunch at 1:30 p.m. What time do you have lunch? I have lunch at 1:30 p.m. Do you have a computer? Yes, I have a computer. Do you have a computer? Yes, I have a laptop. Do you have a computer? Yes, I have a laptop. What's your favorite subject? My favorite subject is maths. What's your favorite subject? My favorite subject is maths. Is it true? Yes, sir. Math na? My favorite subject. ಸೊ ಇಲ್ಲಿ ಮ್ಯಾಥ್ಸ್ ಬೋತ್ ಆರ್ ಓಕೆ. ಈ ಮ್ಯಾಥ್ ಅಂತ ನಾನು MATH ಇದೆಯಲ್ವಾ, ಇದು ಅಮೆರಿಕನ್ಸ್ ಇದನ್ನು ಮ್ಯಾಥ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೈ ದೇ ಸೇ ದ್ಯಾಟ್. ಆ್ಯಕ್ಚುಲಿ ಮ್ಯಾಥ್ಸ್, ಬ್ರಿಟಿಷರು ಇದನ್ನು ಮ್ಯಾಥ್ಸ್ ಇಲ್ಲಿ ಎಸ್ ಹಾಕ್ತಾರೆ. ಬೋತ್ ಆರ್ ಕರೆಕ್ಟ್. Do you like rainy days? Yes, I love rainy days. Do you like rainy days? Yes, I love rainy days. Do you like rainy days? Yes, I love rainy days. What's your favorite ice cream flavor? My favorite ice cream flavor is chocolate flavor. ಚಾಕ್ಲೇಟ್ ಫ್ಲೇವರ್ ಅಲ್ಲ, ನೀವು ಆಲ್ರೆಡಿ ಫ್ಲೇವರ್ ಯೂಸ್ ಮಾಡಿದ್ದೀರಾ. Chocolate. ಹಾಂ, ಓಕೆ. ವಾಟ್ಸ್ ಯುವರ್ ಫೇವ್ರೆಟ್? Okay, my favorite ice cream is sorry. My favorite ice cream flavor is chocolate. ಯಾ. Do you like to sing? Yes, I enjoy singing. Do you like to sing? Yes, I am enjoying singing. ಎಂಜಾಯಿಂಗ್ ಅಲ್ಲ, ನೋಡಿ ಅಲ್ಲಿ ಕರೆಕ್ಟ್ ಏನಿದೆ. Do you like to sing? Enjoy. Yes, I enjoy singing. Can you sing a song now? No, sir. No. You said you enjoy singing, then why can't you sing a song now? I enjoy singing, but not professional singer. Okay. So what's your favorite hobby? Okay, 70 questions ಆಯ್ತಲ್ಲ. All right. Yeah, someone else. Next ಯಾರಾದರೂ. What is your favorite hobby? ಅಲ್ಲಿಂದ ಒಬ್ಬರು ಮೈಕ್ ಆನ್ ಮಾಡ್ಕೊಂಡು ಅವ್ರ ಹೆಸರು ಹೇಳಿ ದಯವಿಟ್ಟು. ವೀಣಾ. ಓಕೆ, ವೀಣಾ. ಹಾಂ, ಬೇರೆಲ್ಲರೂ ಮೈಕ್ ಆಫ್ ಮಾಡ್ಕೊಂಡು. ವೀಣಾ ಅಲ್ಲ. ವಾಟ್ಸ್ ಯುವರ್ ಫೇವ್ರೆಟ್ ಹಾಬಿ? ಎವ್ರಿಬಡಿ, ವಾಟ್ಸ್ ಯುವರ್ ಫೇವ್ರೆಟ್ ಹಾಬಿ? My favorite hobby is reading. Do you like to draw? Sorry. What's your favorite hobby? Say it again. My favorite hobby is reading. ನೋಡಿ, ಇಬ್ಬರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ. ವೀಣಾ ಮಾತ್ರ ಮೈಕ್ ಆನ್ ಮಾಡ್ಕೊಳ್ಳಿ, ಮತ್ತೆ ಎಲ್ಲರೂ ಆಫ್ ಮಾಡ್ಕೊಳ್ಳಿ. Do you like to draw? Yes, I love drawing. Do you like to draw? Yes, I love drawing. Do you like to draw? Yes, I love drawing. ನೋಡಿ ಇಲ್ಲಿ ಲೆಟ್ ಮೀ ಟೆಲ್ ಯು ಸಮಥಿಂಗ್. ಪ್ರಶ್ನೆ ಹೇಗಿದೆ ಹಾಗೆ ಉತ್ತರನೂ ಇರಬೇಕು ಗ್ರಾಮ್ಯಾಟಿಕಲಿ. ಬಟ್ ಕೆಲವು ಕಡೆ ನಾವು ಚೇಂಜ್ ಮಾಡ್ಬೋದು. ಹೇಗೆ ಅಂದರೆ ಡೂ ಯು ಲೈಕ್ ಟು ಡ್ರಾ ಅಂತಿದೆ. ನೀವು ಇದನ್ನು ಎಸ್ ಐ ಲೈಕ್ ಟು ಡ್ರಾ ಅಂತಲೂ ಹೇಳ್ಬೋದು. ಎಸ್ ಐ ಲೈಕ್ ಟು ಡ್ರಾ ಅಂತಲೂ ಹೇಳ್ಬೋದು. ಆರ್ ಯು ಕ್ಯಾನ್ ಸೇ ಎಸ್ ಐ ಲವ್ ಡ್ರಾಯಿಂಗ್. ನೀವು ಚಿತ್ರ ಬಿಡಿಸಲು ಅಥವಾ ಚಿತ್ರ ಬಿಡಿಸೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ
ನಾನು ಚಿತ್ರ ಬಿಡಿಸುವುದನ್ನು ಇಷ್ಟಪಡ್ತೀನಿ, ಅದನ್ನು ತಪ್ಪಿಲ್ಲ. ಅದು ಆ ಥರ ಪ್ರಶ್ನೆಗೆ ಆ ಥರ ಉತ್ತರ ತಪ್ಪಿಲ್ಲ. ಡು ಯು ಲೈಕ್ ಟು ಡ್ರಾ? ಎಸ್, ಐ ಲವ್ ಡ್ರಾಯಿಂಗ್. ಡು ಯು ಲೈಕ್ ಟು ಡಾನ್ಸ್? ಸಿ, ಅಲ್ಲಿ ಟು ಎಲ್ಲಿ ಬಳಸಬೇಕು, ING ಎಲ್ಲಿ ಬಳಸಬೇಕು ಅನ್ನೋದು ಮುಂದೆ ಹೇಳ್ಕೊಡ್ತೀನಿ, ಬಟ್ ಈಗ ಬೇಕಾಗಿಲ್ಲ. ಜಸ್ಟ್ ಲಿಸನ್ ಟು ಲುಕ್ ಅಟ್ ದ ಕ್ವೆಶ್ಚನ್ಸ್ ಅಷ್ಟೇ. ಸಿ, ವಾಟ್ಸ್ ಯುವರ್ ಫೇವ್ರೆಟ್ ಡ್ರಿಂಕ್? ಅಗೇನ್ ಕ್ವೆಶ್ಚನ್ಸ್ ರಿಪೀಟ್ ಆಗಿದೆ ಕೆಲವುದು. ವಾಟ್ಸ್ ಯುವರ್ ಫೇವ್ರೆಟ್ ಡ್ರಿಂಕ್? My favorite is pineapple juice. ವಾಟ್ಸ್ ಯುವರ್ ಫೇವ್ರೆಟ್ ಡ್ರಿಂಕ್? My favorite is pineapple juice. ಓಕೆ, ಸೊ ಇಲ್ಲಿ ಲೆಮನೇಡ್ ಅಂತ ಹೇಳಿದ್ರೆ ನಿಂಬೆಹಣ್ಣಿಂದ ಮಾಡುವಂತಹ ಒಂದು ಜ್ಯೂಸ್. ಅದು ನಿಂಬೆಹಣ್ಣು ಜ್ಯೂಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಅದ್ರ ಥರನೇ ಏನೋ ಇರುತ್ತೆ, ಲೆಮನೇಡ್. ಅದಕ್ಕೆ ಲೆಮನೇಡ್ ಅಂತ ಹೇಳ್ತೀವಿ. ಡು ಯು ಹ್ಯಾವ್ ಬೈಸಿಕಲ್? Yes, I have a bicycle. ಡು ಯು ಹ್ಯಾವ್ ಅ ಬೈಸಿಕಲ್? Yes, I have a bicycle. ಡು ಯು ಹ್ಯಾವ್ ಅ ಬೈಸಿಕಲ್? Yes, I have a bicycle. ವಾಟ್ಸ್ ಯುವರ್ ಫೇವ್ರೆಟ್ ಸಿಟಿ? ವಾಟ್ಸ್ ಯುವರ್ ಫೇವ್ರೆಟ್ ಸಿಟಿ? My favorite city is Kashmir. Kashmir is a state, right? What's your favorite city? City ಹೆಸರು ಹೇಳಿ. Srinagar. ಶ್ರೀನಗರ್ ಹೋಗಿದ್ದೀರಾ? Favorite city. ಹಾಂ. So do you like your neighborhood? Do you like your neighborhood? It's 26. Sorry, 7. Do you like your neighborhood? Yes, I like my neighborhood. ನೇಬರ್ಹುಡ್ ಅಂದರೆ ನೆರೆಹೊರೆಯವರು. ನೇಬರ್ಹುಡ್ ಅಂದರೆ ಹುಡ್ ಅಂದರೆ ನೋಡಿ, ಈಗ ಬಾಲ್ಯ ಬಾಲಕಿ, ಅದ್ರದ್ದು ಬಾಲ್ಯ ಅನ್ನೋಕ್ಕೆ ಚೈಲ್ಡ್ಹುಡ್. ಸೊ ಚೈಲ್ಡ್ಹುಡ್ ಅಂತ ಬಳಸ್ತೀವಿ ನಾವು, ಚೈಲ್ಡ್ಹುಡ್, ಪೇರೆಂಟ್ಹುಡ್. ಅದೇ ಥರ ನೇಬರ್ಹುಡ್. ನೇಬರ್ ಅಂದರೆ ನೆರೆಹೊರೆಯವರು, ನೇಬರ್ಹುಡ್ ಅಂದರೆ ನೆರೆ, ಅದು ಹೆಂಗೆ ಹೇಳ್ಬೋದು, ಅಕ್ಕಪಕ್ಕದವರು ಅನ್ಲಿಕ್ಕೆ ನೇಬರ್ಹುಡ್ ಅಂದರೆ ನಿಮ್ಮ ಅಕ್ಕಪಕ್ಕದ ಸ್ಥಳವನ್ನು ನೀವು ಇಷ್ಟಪಡ್ತೀರಾ, ಅಂದರೆ ವಿತ್ ಪೀಪಲ್. ಕನ್ನಡದಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ವಾಟ್ಸ್ ಯುವರ್ ಫೇವ್ರೆಟ್ ಗೇಮ್? ವಾಟ್ಸ್ ಯುವರ್ ಫೇವ್ರೆಟ್ ಗೇಮ್? My favorite game is shuttlecock. ವಾಟ್ಸ್ ಯುವರ್ ಫೇವ್ರೆಟ್ ಗೇಮ್? My favorite game is shuttlecock. ಐ ಥಿಂಕ್ ಇಟ್ಸ್ ಬ್ಯಾಡ್ಮಿಂಟನ್ ಅಂತ ಹೇಳಿ, ಬ್ಯಾಡ್ಮಿಂಟನ್. ಓಕೆ, ಡು ಯು ಲೈಕ್ Favorite game is badminton. ಡು ಯು ಲೈಕ್ ವಿಂಟರ್? Yes, ಡು ಯು ಲೈಕ್ ವಿಂಟರ್? I enjoy winter. ಡು ಯು ಲೈಕ್ ವಿಂಟರ್? I enjoy winter. Okay. What time do you have dinner? What time do you have dinner? I have dinner 7 p.m. What time do you have dinner? I have dinner at 7 p.m. Do you like movies? Okay, yeah. Next, 80th one. Do you like movies? Yes, I love watching movies. Do you like movies? Yes, I love watching movies. Do you like movies? Yes, I love watching movies. Okay. Next, 81st. Next ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. Hello. ಯಾ, ಹೇಳಿ. ಹಾಂ, ಹೇಳಿ, ನಿಮ್ಮ ಹೆಸರು ಹೇಳಬೇಕು. ರೇಖಾ. ಓಕೆ, ರೇಖಾ, ವಾಟ್ಸ್ ಯುವರ್ ಫೇವ್ರೆಟ್ ಆನಿಮಲ್? My favorite animal is the dog. ವಾಟ್ಸ್ ಯುವರ್ ಫೇವ್ರೆಟ್ ಆನಿಮಲ್? My favorite animal is the dog. Okay. Do you like your job? Yes, I enjoy my job. Do you like your job? Yes, I enjoy my job. What time do you leave for work or school? What time do you leave for work or school? I leave at 10 a.m. What time do you leave for work? I leave at 10 a.m. Do you like cooking? Yes, I enjoy cooking. Do you like cooking? Yes, I enjoy cooking. What's your favorite fruit? My favorite food is apple. What's your favorite fruit? My favorite fruit is an apple. All right. Do you like sports? No, I don't like sports. You don't like sports? Okay. Do you like sports? No, I don't like sports. All right. What's your favorite holiday destination? My favorite holiday destination is beach. What's your favorite holiday destination? My favorite holiday destination is the beach or forest. ಓಕೆ, ಸೊ ಇಲ್ಲಿ ಹಾಲಿಡೇ ಡೆಸ್ಟಿನೇಷನ್ ಅಂದರೆ ಹೋಗಿ ಸೇರುವ ಸ್ಥಳ ಅಥವಾ ಒಂದು ಸ್ಥಳ ಅಂತ. ಓಕೆ, ಅದು ಆಲ್ರೆಡಿ ಗೊತ್ತಿರುತ್ತೆ, ಹಾಲಿಡೇ ಡೆಸ್ಟಿನೇಷನ್. ರೈಟ್. ಡು ಯು ಲೈಕ್ ಟು ಗೋ ಶಾಪಿಂಗ್? ಇದು ಇದು ನೋ ಅಂತ ಯಾರು ಹೇಳಲ್ಲ. ಡು ಯು ಲೈಕ್ ಟು ಗೋ ಶಾಪಿಂಗ್? Yes, I enjoy shopping. ಡು ಯು ಲೈಕ್ ಟು ಗೋ ಶಾಪಿಂಗ್?
ವಾಟ್ಸ್ ಯುವರ್ ಫೇವ್ರೆಟ್ ಡ್ರಿಂಕ್? My favorite drink is green coffee. ಈಸ್ ಎ ಕಾಫಿ ಅಲ್ಲ, ಕಾಫಿಗೆ ನಾವು ಎ ಅಂತ ಹೇಳಲ್ಲ, ಒಂದು ಕಾಫಿ ಅಂತ ಹೇಳಲ್ಲ. ಮೈ ಫೇವ್ರೆಟ್ ಡ್ರಿಂಕ್ ಈಸ್ ಟೀ ಆರ್ ಕಾಫಿ. ಓಕೆ, ನಾ ಡೂ ಯು ಹ್ಯಾವ್ ಎ ಪೆಟ್? ಡೂ ಯು ಹ್ಯಾವ್ ಎ ಪೆಟ್? No, I don't have it. ಡೂ ಯು ಹ್ಯಾವ್ ಎ ಪೆಟ್? No, I don't have it. ಓಕೆ, 90 ಆಯಿತು. ನೆಕ್ಸ್ಟ್ ಇನ್ನೊಬ್ರು ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪರ್ಸನ್ Hello sir, Sanjeevi. ಸಂಜೀವಿನಿ. ಓಕೆ, ಸಂಜೀವಿನಿ ಹೇಳಿ, ಹೂ ಈಸ್ ಯುವರ್ ಫೇವ್ರೆಟ್ ಆ್ಯಕ್ಟರ್? ಸಂಜೀವಿನಿ, ಐ ಮೀನ್ ಎವ್ರಿಬಡಿ. My favorite actor is Akshay Kumar sir. ಓ, ವೆರಿ ಗುಡ್. ಯಾಕೆ ಕನ್ನಡದವ್ರು ಯಾರು ಇಷ್ಟ ಆಗೋದಿಲ್ವಾ? No sir. ಓ ನೋ, ಹೌ ಡೇರಿಂಗ್. ಹೂ ಈಸ್ ಯುವರ್ ಫೇವ್ರೆಟ್ ಆ್ಯಕ್ಟರ್? My favorite actor is Akshay Kumar. ಓಕೆ, ನೋಡಿ, ನಿಮ್ಗೆ ಯಾರು ಫೇವ್ರೆಟ್ ಆ್ಯಕ್ಟರ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ದಿಸ್: ಐ ಡೋಂಟ್ ಹ್ಯಾವ್ ಒನ್. ನನಗೆ ಫೇವ್ರೆಟ್ ಆ್ಯಕ್ಟರ್ ಅಂತ ಯಾರೂ ಇಲ್ಲ, ಐ ಡೋಂಟ್ ಹ್ಯಾವ್ ಒನ್. ಓಕೆ, ಆ ಥರ ಹೇಳ್ಬೋದು. ಅಥವಾ ನಿಮ್ಮ ಫೇವ್ರೆಟ್ ಆ್ಯಕ್ಟರ್, ಮೈ ಫೇವ್ರೆಟ್ ಆ್ಯಕ್ಟರ್ ಈಸ್ ಡ್ಯಾಶ್. ಡೂ ಯು ಲೈಕ್ ಟು ಟ್ರಾವೆಲ್? Yes, I love traveling. ಡೂ ಯು ಲೈಕ್ ಟು ಟ್ರಾವೆಲ್? Yes, I love traveling. ಇಲ್ಲ, ನನಗೆ ಟ್ರಾವೆಲಿಂಗ್ ಇಷ್ಟ ಇಲ್ಲ ಅಂದರೆ ನೀವೇನು ಹೇಳಬೇಕು? ನೋ, ಐ ಪ್ರಿಫರ್ ಸ್ಟೇಯಿಂಗ್ ಹೋಮ್. ಅಂದರೆ ನಾನು ಮನೇಲಿ ಇರೋದನ್ನೇ ಇಷ್ಟಪಡ್ತೀನಿ, ನಾನು ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಲ್ಲ. ತುಂಬ ಜನರಿಗೆ ಆ ಥರ. ವಾಟ್ಸ್ ಯುವರ್ ಫೇವ್ರೆಟ್ ಸೀಸನ್? My favorite season is winter season. ವಾಟ್ಸ್ ಯುವರ್ ಫೇವ್ರೆಟ್ ಸೀಸನ್? My favorite season is winter season. ವಾಟ್ಸ್ ಯುವರ್ ಫೇವ್ರೆಟ್ ಸೀಸನ್? My favorite season is winter. ನೋಡಿ, ಇದಕ್ಕೆಲ್ಲದಕ್ಕೂ ನೀವು ಒಂದೊಂದೇ ವರ್ಡ್ ಆನ್ಸರ್ ಹೇಳ್ಬೋದು. ಲೈಕ್ ಮೈ ಫೇವ್ರೆಟ್ ಸೀಸನ್. ವಾಟ್ಸ್ ಯುವರ್ ಫೇವ್ರೆಟ್ ಸೀಸನ್? ಸ್ಪ್ರಿಂಗ್, ವಿಂಟರ್, ಸಮರ್ ಆರ್ ಆಟಮ್ ಆರ್ ರೈನಿ. ಯಾವ್ದು ಬೇಕಾದ್ರೆ ಹೇಳ್ಬೋದು, ಒಂದೊಂದು ವರ್ಡಲ್ಲಿ ಹೇಳ್ಬೋದು. ಯಾವಾಗ ನೀವು ಇಂಗ್ಲೀಷ್ ಫುಲ್ ಕಲಿತ ನಂತರ. ಓಕೆ, ಈಗ ಎಲ್ಲಾದರೂ ಸೆಂಟೆನ್ಸಲ್ಲಿ ಎಷ್ಟು ಪದಗಳಿದೆ ಎಲ್ಲದನ್ನು ಹೇಳಬೇಕು ನಾವು. ಡೂ ಯು ಲೈಕ್ ಟು ವಾಚ್ ಟಿ ವಿ? Yes, I enjoy watching TV. ಡೂ ಯು ಲೈಕ್ ಟು ವಾಚ್ ಟಿ ವಿ? Yes, I enjoy watching TV. ಡೂ ಯು ಲೈಕ್ ಟು ವಾಚ್ ಟಿ ವಿ? Yes, I enjoy watching TV. ಓಕೆ, ವಾಟ್ಸ್ ಯುವರ್ ಫೇವ್ರೆಟ್ ಬುಕ್? My favorite food is Chitrana. ಬುಕ್ ಇಲ್ಲಿ ನೋಡ್ತಾ ಇದ್ದೀರಾ? Bhagavad Gita, sir. My favorite book is Bhagavad Gita. ವಾಟ್? ಭಗವದ್ಗೀತಾ. ಹಾಂ, ಓಕೆ. ವಾಟ್ಸ್ ಯುವರ್ ಫೇವ್ರೆಟ್ ಬುಕ್? My favorite book is Bhagavad Gita. ಓಕೆ, ಡೂ ಯು ಲೈಕ್ ಟು ಎಕ್ಸಸೈಸ್? Yes, I exercise regularly. ನೋಡಿ, ಇಲ್ಲಿ ಪ್ರಶ್ನೆ ಹೆಂಗಿದೆ ನೋಡಿ. ಡೂ ಯು ಲೈಕ್ ಟು ಎಕ್ಸಸೈಸ್? ನೀವು ಎಕ್ಸಸೈಸ್ ಮಾಡಲಿಕ್ಕೆ Exercise ಅನ್ಬಾರ್ದು sir. ಅಲ್ಲ, ಅನ್ಬಾರ್ದು ಅಂತಲ್ಲ, ಅನ್ಬಾರ್ದು ಹೆಂಗಾಗುತ್ತೆ? ಇಲ್ಲೇ ಇದೆಯಲ್ಲ, ಅನ್ಬೋದು. ನಾನು ಹೇಳ್ತಾ ಇದ್ದೀನಿ. ಸೊ ಡೂ ಯು ಲೈಕ್ ಟು ಎಕ್ಸಸೈಸ್? ನೀವು ಎಕ್ಸಸೈಸ್ ಮಾಡೋಕ್ಕೆ ಇಷ್ಟಪಡ್ತೀರಿ? Exercise. ಲೆಟ್ ಮಿ ಎಕ್ಸ್ಪ್ಲೈನ್ ಸಮಥಿಂಗ್. ಸೊ ಡೂ ಯು ಲೈಕ್ ಟು ಎಕ್ಸಸೈಸ್ ಅಂತ ಕೇಳಿದಾಗ ನೀವು, ನಾನು ಹೇಳಿದ್ನಲ್ಲ, ಎಸ್ ಐ ಲೈಕ್ ಟು ಎಕ್ಸಸೈಸ್ ಅಂತ ಹೇಳ್ಬೋದು. ಅಥವಾ ಐ ಲವ್ ಎಕ್ಸಸೈಸಿಂಗ್ ಅಂತ ಹೇಳ್ಬೋದು. ಅಥವಾ ಐ ಎಕ್ಸಸೈಸ್ ರೆಗ್ಯುಲರ್ಲಿ. ಅದರ ಅರ್ಥ ಅದೇನೆ. ನೀವು ಎಕ್ಸಸೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಹೌದು, ನಾನು ಡೈಲಿ ಎಕ್ಸಸೈಸ್ ಮಾಡ್ತೀನಿ. ಅದಕ್ಕೂ ಮ್ಯಾಚ್ ಆಗುತ್ತೆ. ಓಕೆ, ಹಾಂ, ರೈಟ್. ಡೂ ಯು ಯೋಗ, ಎಕ್ಸರ್ಸೈಸ್ ಎರಡು ಒಂದೇ ಸೇಮ್ ವರ್ಡ್ ಎಲ್ಲ ಯೂಸ್ ಆಗುತ್ತೆ ಸರ್. ಇಲ್ಲ ಯೋಗ ಬೇರೆ ಇರುತ್ತಲ್ಲ. ಅಲ್ಲ, ನೀವು ಹಂಗಲ್ಲ. ವ್ಯಾಯಾಮ ಬೇರೆ ಯೋಗ ಬೇರೆನಾ ಅಂತ ಹೇಳಿ, ನಾನು ಎಕ್ಸಸೈಸ್ ಬೇರೆ ಯೋಗ ಬೇರೆನಾ ಅಂತ ಹೇಳ್ತೀನಿ. ವ್ಯಾಯಾಮ ಅಂದರೆ ಎಕ್ಸಸೈಸ್, ಯೋಗ ಅಂದರೆ ಯೋಗ ಅಂತಲೇ ಹೇಳಬೇಕು. ಅದಕ್ಕೆ ಓಕೆ. ವ್ಯಾಯಾಮ ಮತ್ತು ಯೋಗ ಎರಡು ಒಂದೇನಾ? ಯೋಗ ರೆಗ್ಯುಲರ್ಲಿ ಅಂತ ಹೇಳ್ಬೇಕಾ? ಅಲ್ಲ. ಇಲ್ಲಿ ಪ್ರಶ್ನೆ ಏನಿದೆ ನೋಡಿ, ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನೀವು ಅದನ್ನು ಬೇರೆ ಬೇರೆ ಅಂತ ಹೇಳಿದ್ರೆ Yes, I like exercise ಅಂತ ಹೇಳ್ಬೋದು. ಐ like exercise. ಲೈಕ್ ಎಕ್ಸಸೈಸ್ ಅಲ್ಲ, ಐ ಲೈಕ್ ಟು ಎಕ್ಸಸೈಸ್. ನೀವು ಲೈಕ್ ಯೂಸ್ ಮಾಡಿದ್ರೆ ಟು ಎಕ್ಸಸೈಸ್, ಅಥವಾ ಐ ಲೈಕ್ ಎಕ್ಸಸೈಸಿಂಗ್ ಅಂತ ಹೇಳಬೇಕಾಗುತ್ತೆ. ಸಿ, ಐ ಡೋಂಟ್ ಎಕ್ಸಸೈಸ್. Every day sir. I exercise regularly, or I like to exercise every day, or I do yoga. I don't like to exercise, I do yoga. ಅಂದರೆ ನಾನು ಯೋಗ ಮಾಡ್ತೀನಿ, ಎಕ್ಸಸೈಸ್. ಯೋಗ, ವ್ಯಾಯಾಮ ಮತ್ತು ಯೋಗ ಅನ್ನೋದು ಎರಡು ಬೇರೆ ಬೇರೆ ಅಂತ ನೀವು ಹೇಳೋದಾದರೆ ಎರಡು ಬೇರೆ ಬೇರೆನಾ ನಿಮ್ಮ ಪ್ರಕಾರ? ಇಲ್ಲ ಸರ್. Yes, sir. ಸರ್, ಯೋಗ ಅಂದ್ರೆ ಮೆಡಿಟೇಷನ್ ಆಗಿರುತ್ತೆ. ಅಲ್ಲ, ಯೋಗ ಅಂದರೆ ಯೋಗ ಬೇರೆ, ಮೆಡಿಟೇಷನ್ ಯೋಗ ಬೇರೆ, ಮೆಡಿಟೇಷನ್ ಬೇರೆ. ಮೆಡಿಟೇಷನ್ ಮತ್ತೆ ಧ್ಯಾನ ಆಗುತ್ತೆ ಸರ್ ಅದು. ಧ್ಯಾನ ಹಾಂ, ಆಗುತ್ತೆ. ಯೋಗದಲ್ಲಿ ಮೆಡಿಟೇಷನು ಮತ್ತು ವ್ಯಾಯಾಮಗಳು ಎರಡೂ ಇದೆ ಅಲ್ವಾ? ಅಂದರೆ ಯೋಗ ಮಾಡ್ಬೇಕಾದ್ರೆ ನೀವು ಆಸನಗಳನ್ನು ಮಾಡಿ, ಆಮೇಲೆ ಮೆಡಿಟೇಷನ್ ಅದು ಯೋಗದ ಒಂದು ಭಾಗ. ಓಕೆ, ಸೊ ಎಕ್ಸಸೈಸ್ ಅಂದಾಗ ನೀವು ವ್ಯಾಯಾಮ ಅನ್ನೋದನ್ನು ಯಾವುದನ್ನು ಹೇಳ್ತೀವಿ ಅನ್ನೋದು ನಮ್ಗೆ ಡಿಪೆಂಡ್ ಆಗುತ್ತೆ. ಯೋಗದಲ್ಲಿ ವ್ಯಾಯಾಮ ಅಂದರೆ ಏನು? ನಮ್ಮ ಬಾಡಿನ ನಮ್ಮ ಬಾಡಿಗೆ ತ್ರಾಸು ಕೊಟ್ಟರೆ ಅದೇ ವ್ಯಾಯಾಮ. ಸೊ ನೀವು ಜಿಮ್ಮಲ್ಲಿ ಹೋಗಿ ಮಾಡೋದು ಅದು ವ್ಯಾಯಾಮನೇ. ಯೋಗದಲ್ಲಿ ಮಾಡುವಂಥ ಆಸನಗಳು ಅದು ವ್ಯಾಯಾಮದ ರೂಪ. ಮೆಡಿಟೇಷನ್ ಅನ್ನೋದು ಧ್ಯಾನ ಮಾಡುವುದು ಯೋಗದಲ್ಲಿ ಒಂದು ಯೋಗದ ಒಂದು ಅಂಗ. ಓಕೆ, ಎನಿವೆ, ಸೊ ನಾವ್ ವಾಟ್ಸ್ ಯುವರ್ ಫೇವ್ರೆಟ್ ಮೂವಿ? My favorite movie is Sharapanjara. ಶರಪಂಜರ.
ಅಕ್ಷಯ್ ಕುಮಾರ್ ಅಂತ ಹೇಳಿದ್ರಿ ಮತ್ತು ಶರಪಂಜರ ಅಂತ ಹೇಳ್ತಾ ಇದ್ದೀರಾ. ಓಕೆ, ವಾಟ್ಸ್ ಯುವರ್ ಫೇವ್ರೆಟ್ ಮೂವಿ? My favorite movie is Sharapanjara. ಓಕೆ, ಯಾ. ಡು ಯು ಲೈಕ್ ಯುವರ್ ಸಿಟಿ? Sir, sound ಕೇಳಿಸ್ತಾ ಇದೆ. I like my city. ಡು ಯು ಲೈಕ್ ಯುವರ್ ಸಿಟಿ? Yes, I like my city. ಒಂದು ವೇಳೆ ಸೌಂಡ್ ಕೇಳಿಸಿಲ್ಲ ಅಂದ್ರೆ ಇಲ್ಲಿ ನೋಡೋದನ್ನು ಹೇಳಿ ಅಷ್ಟೇ. ವಾಟ್ಸ್ ಯುವರ್ ಫೇವ್ರೆಟ್ ಕಲರ್? My favorite color is pink. ವಾಟ್ಸ್ ಯುವರ್ ಫೇವ್ರೆಟ್ ಕಲರ್? My favorite color is pink. ಡು ಯು ಹ್ಯಾವ್ ಎನಿ ಹಾಬೀಸ್? Yes, I enjoy painting. ನಿಮ್ಗೆ ಏನು ಹಾಬೀಸ್ ಇದೆ ಅದನ್ನು ಹೇಳಿ. ಡು ಯು ಹ್ಯಾವ್ ಎನಿ ಹಾಬೀಸ್? My hobbies is reading or writing. ಅದು ಇಲ್ಲವೇ ಇಲ್ವಲ್ಲ ಇಲ್ಲಿ ಸೆಂಟೆನ್ಸ್ ನೀವು. ಸೊ ಈ ಸೆಂಟೆನ್ಸ್ನ ನೀವು ಇಲ್ಲಿ ಹೇಳಬೇಕು. ಆ ವಿಷಯನ ನೀವು ಐ ಎಂಜಾಯ್ ರೀಡಿಂಗ್. ಮೈ ಹಾಬೀಸ್ ಈಸ್, ಹಾಬೀಸ್ ಬಂದಮೇಲೆ ಈಸ್ ಬರಬಾರ್ದು, ಹಾಬೀಸ್ ಬಂದಮೇಲೆ ಆರ್ ಬರಬೇಕು. ಅದಕ್ಕೆ ಇಲ್ಲಿರೋದನ್ನೇ ನೀವು ಆ್ಯಡ್ ಮಾಡೋದು. ಐ ಎಂಜಾಯ್ ರೀಡಿಂಗ್. Yes, yes, I enjoy reading. ಓಕೆ, ಎಸ್ ಐ ಎಂಜಾಯ್ ರೀಡಿಂಗ್. Yes, I enjoy reading. ಅಥವಾ ನೀವು ನಿಮಗೆ ಹಾಬೀಸ್ ಏನಿಲ್ಲ ಅಂದರೆ ನೋ ಐ ಡೋಂಟ್ ಹ್ಯಾವ್ ಎನಿ ಹಾಬೀಸ್. Yes, sir. ಓಕೆ, ಸೊ ಈಗ ನಾವು ಜಸ್ಟ್ ಇದರಲ್ಲಿ ಕ್ವೆಶ್ಚನ್ಸ್ ಮಾತ್ರ ನೋಡಿದ್ವಿ. ಟೈಮ್ ಆಯ್ತಾ? ಇಟ್ಸ್ ಆಲ್ರೆಡಿ ಪುಟ್